ಮಾಡಬಹುದು ಅನ್ನೇಳಿ ಒಂದಷ್ಟು ಲೆಕ್ಕಾಚಾರಗಳಾಗ್ತಾ ಇದೆ. ನೋಡೋಣ, ಇದು ಮುಂದೆ ಇನ್ನೇನು ನಾಳೆ ಅಥವಾ ನಾಡಿದ್ರಲ್ಲಿ ಫೈನಲ್ ಆಗೋಗುತ್ತೆ ದೆಹಲಿಯ ಮುಂದಿನ ಸಿಎಂ ಯಾರು ಅಂತೇಳಿ. ಆದರೆ ಈ ಕ್ಷಣಕ್ಕೆ ಚರ್ಚೆಗಳಾಗ್ತಾ ಇರೋದಂತೂ ಸತ್ಯ. ಇನ್ನು ಇಂಡಿ ಕೂಟ ತನ್ನ ಗುಂಡಿಯನ್ನ ತಾನೇ ತೋಡಿಕೊಳ್ತಾ ಇದೆ. ಒಗ್ಗಟ್ಟು ಇಲ್ಲದೆ ಇಡೀ ದೇಶವನ್ನ ಹಂತ ಹಂತವಾಗಿ ಕಾಂಗ್ರೆಸ್ ಕಳೆದುಕೊಳ್ತಾ ಹೋಗ್ತಾ ಇದೆ. ಇದನ್ನ ಬಂಡವಾಳ ಮಾಡಿಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಅವರ ಬಲೆ ಜೋಡಿ ಏನಿದೆ ತುಂಬ ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದೊಂದೇ ರಾಜ್ಯವನ್ನ ಕಬಳಿಸೋದಕ್ಕೆ ಶುರು ಮಾಡಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅದಾದ ಬಳಿಕ ಇಂಡಿ ಒಕ್ಕೂಟದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಿಜೆಪಿ ನಿಯಂತ್ರಿಸುವಲ್ಲಿ ಐಎನ್ಡಿಎ ಕೂಟ ವಿಫಲ. ಬಿಡದಿದ್ರೆ ಉತ್ತರ ಭಾರತವೇ ಕೈ ತಪ್ಪುವುದು ಫಿಕ್ಸ್. ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷಗಳ ಇಂಡಿ ಮೈತ್ರಿಕೂಟ ಉತ್ತಮ ಪ್ರದರ್ಶನ ನೀಡಿ ಕೇವಲ 8 ತಿಂಗಳಷ್ಟೇ ಕಳೆದಿದೆ. ಅಷ್ಟರಲ್ಲೇ ಅವುಗಳ ನಡುವಿನ ಆಂತರಿಕ ಜಗಳ ಮತ್ತು ಸಂಘರ್ಷವು ಭಾರಿ ಮಹತ್ವಾಕಾಂಕ್ಷೆಯಿಂದ ಉದಯಿಸಿದ ಕೂಟದ ಬಲವನ್ನ ಕಳೆದುಕೊಂಡು ಕ್ಷೀಣವಾಗುತ್ತಿದೆ. ಇದರ ಪರಿಣಾಮ ಎನ್ಡಿಎ ಕೂಟದ ನೇತಾರ ಬಿಜೆಪಿ ರಾಷ್ಟ್ರ ರಾಜಕೀಯದಲ್ಲಿ ಮತ್ತಷ್ಟು ಬೂಸ್ಟ್ ಆಗಿದೆ. ದೆಹಲಿಯಲ್ಲಿ ಎಎಪಿ ಸರ್ಕಾರ ಪತನವಾಗುವ ಮೂಲಕ ಇಂಡಿಯಾ ಕೂಟದ ಸರ್ಕಾರಗಳ ಸಂಖ್ಯೆ 8ಕ್ಕೆ ಇಳಿದಿದೆ. ಕರ್ನಾಟಕ, ಜಮ್ಮು ಮತ್ತು ಕಾಶ್ಮೀರ, ತೆಲಂಗಾಣ, ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಮಾತ್ರ ಬಿಜೆಪಿಯೇತರ ಸರ್ಕಾರಗಳಿವೆ. ರಾಜ್ಯಗಳಲ್ಲಿ ಪರಸ್ಪರ ಎದುರಾಳಿಯಾಗಿರುವ ವಿಪಕ್ಷಗಳು 2014 ಮತ್ತು 19ರ ಲೋಕಸಭಾ ಚುನಾವಣೆಯಲ್ಲಿನ ಕಳಪೆ ಸಾಧನೆ ಮತ್ತು ಬಿಜೆಪಿಯನ್ನ ಎದುರಿಸಲು ಒಟ್ಟಾಗಿ ಸೇರಿ ಹೊಸದಾಗಿ ಇಂಡಿ ಕೂಟ ರಚಿಸಿಕೊಂಡಿತು. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವುದನ್ನ ತಡೆದು ಭಾಗಶಃ ಯಶಸ್ವಿಯಾದವು. ಇದು ಕಡಿಮೆ ಸಾಧನೆಯೇನಲ್ಲ. ಇಂಡಿಯಾ ಕೂಟ ರಚನೆಗೂ ಮೊದಲು ನಂತರ ವಿಪಕ್ಷಗಳ ಮಂತ್ರ ಒಂದೇ ಆಗಿತ್ತು. ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮತ್ತು ರಾಜ್ಯ ಚುನಾವಣೆಗಳಲ್ಲಿ ಪ್ರತ್ಯೇಕ ಸ್ಪರ್ಧೆ. ಇದೇ ಮಂತ್ರ ಇದೀಗ ಮೈತ್ರಿ ಕೂಟಕ್ಕೆ ಮುಳುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಬಹುದು ಅನ್ನೇಳಿ ಒಂದಷ್ಟು ಲೆಕ್ಕಾಚಾರಗಳಾಗ್ತಾ ಇದೆ. ನೋಡೋಣ, ಇದು ಮುಂದೆ ಇನ್ನೇನು ನಾಳೆ ಅಥವಾ ನಾಡಿದ್ರಲ್ಲಿ ಫೈನಲ್ ಆಗೋಗುತ್ತೆ ದೆಹಲಿಯ ಮುಂದಿನ ಸಿಎಂ ಯಾರು ಅಂತೇಳಿ. ಆದರೆ ಈ ಕ್ಷಣಕ್ಕೆ ಚರ್ಚೆಗಳಾಗ್ತಾ ಇರೋದಂತೂ ಸತ್ಯ. ಇನ್ನು ಇಂಡಿ ಕೂಟ ತನ್ನ ಗುಂಡಿಯನ್ನ ತಾನೇ ತೋಡಿಕೊಳ್ತಾ ಇದೆ. ಒಗ್ಗಟ್ಟು ಇಲ್ಲದೆ ಇಡೀ ದೇಶವನ್ನ ಹಂತ ಹಂತವಾಗಿ ಕಾಂಗ್ರೆಸ್ ಕಳೆದುಕೊಳ್ತಾ ಹೋಗ್ತಾ ಇದೆ. ಇದನ್ನ ಬಂಡವಾಳ ಮಾಡಿಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಅವರ ಬಲೆ ಜೋಡಿ ಏನಿದೆ ತುಂಬ ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದೊಂದೇ ರಾಜ್ಯವನ್ನ ಕಬಳಿಸೋದಕ್ಕೆ ಶುರು ಮಾಡಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅದಾದ ಬಳಿಕ ಇಂಡಿ ಒಕ್ಕೂಟದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಿಜೆಪಿ ನಿಯಂತ್ರಿಸುವಲ್ಲಿ ಐಎನ್ಡಿಎ ಕೂಟ ವಿಫಲ. ಬಿಡದಿದ್ರೆ ಉತ್ತರ ಭಾರತವೇ ಕೈ ತಪ್ಪುವುದು ಫಿಕ್ಸ್. ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷಗಳ ಇಂಡಿ ಮೈತ್ರಿಕೂಟ ಉತ್ತಮ ಪ್ರದರ್ಶನ ನೀಡಿ ಕೇವಲ 8 ತಿಂಗಳಷ್ಟೇ ಕಳೆದಿದೆ. ಅಷ್ಟರಲ್ಲೇ ಅವುಗಳ ನಡುವಿನ ಆಂತರಿಕ ಜಗಳ ಮತ್ತು ಸಂಘರ್ಷವು ಭಾರಿ ಮಹತ್ವಾಕಾಂಕ್ಷೆಯಿಂದ ಉದಯಿಸಿದ ಕೂಟದ ಬಲವನ್ನ ಕಳೆದುಕೊಂಡು ಕ್ಷೀಣವಾಗುತ್ತಿದೆ. ಇದರ ಪರಿಣಾಮ ಎನ್ಡಿಎ ಕೂಟದ ನೇತಾರ ಬಿಜೆಪಿ ರಾಷ್ಟ್ರ ರಾಜಕೀಯದಲ್ಲಿ ಮತ್ತಷ್ಟು ಬೂಸ್ಟ್ ಆಗಿದೆ. ದೆಹಲಿಯಲ್ಲಿ ಎಎಪಿ ಸರ್ಕಾರ ಪತನವಾಗುವ ಮೂಲಕ ಇಂಡಿಯಾ ಕೂಟದ ಸರ್ಕಾರಗಳ ಸಂಖ್ಯೆ 8ಕ್ಕೆ ಇಳಿದಿದೆ. ಕರ್ನಾಟಕ, ಜಮ್ಮು ಮತ್ತು ಕಾಶ್ಮೀರ, ತೆಲಂಗಾಣ, ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಮಾತ್ರ ಬಿಜೆಪಿಯೇತರ ಸರ್ಕಾರಗಳಿವೆ. ರಾಜ್ಯಗಳಲ್ಲಿ ಪರಸ್ಪರ ಎದುರಾಳಿಯಾಗಿರುವ ವಿಪಕ್ಷಗಳು 2014 ಮತ್ತು 19ರ ಲೋಕಸಭಾ ಚುನಾವಣೆಯಲ್ಲಿನ ಕಳಪೆ ಸಾಧನೆ ಮತ್ತು ಬಿಜೆಪಿಯನ್ನ ಎದುರಿಸಲು ಒಟ್ಟಾಗಿ ಸೇರಿ ಹೊಸದಾಗಿ ಇಂಡಿ ಕೂಟ ರಚಿಸಿಕೊಂಡಿತು. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವುದನ್ನ ತಡೆದು ಭಾಗಶಃ ಯಶಸ್ವಿಯಾದವು. ಇದು ಕಡಿಮೆ ಸಾಧನೆಯೇನಲ್ಲ.
ಕೂಟ ರಚನೆಗೂ ಮೊದಲು ನಂತರ ವಿಪಕ್ಷಗಳ ಮಂತ್ರ ಒಂದೇ ಆಗಿತ್ತು. ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮತ್ತು ರಾಜ್ಯ ಚುನಾವಣೆಗಳಲ್ಲಿ ಪ್ರತ್ಯೇಕ ಸ್ಪರ್ಧೆ. ಇದೇ ಮಂತ್ರ ಇದೀಗ ಮೈತ್ರಿಕೂಟಕ್ಕೆ ಮುಳುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಬಹುದು ಅನ್ನೇಳಿ ಒಂದಷ್ಟು ಲೆಕ್ಕಾಚಾರಗಳಾಗ್ತಾ ಇದೆ. ನೋಡೋಣ, ಇದು ಮುಂದೆ ಇನ್ನೇನು ನಾಳೆ ಅಥವಾ ನಾಡಿದ್ರಲ್ಲಿ ಫೈನಲ್ ಆಗೋಗುತ್ತೆ ದೆಹಲಿಯ ಮುಂದಿನ CM ಯಾರು ಅಂತೇಳಿ. ಆದರೆ ಈ ಕ್ಷಣಕ್ಕೆ ಚರ್ಚೆಗಳಾಗ್ತಾ ಇರೋದಂತೂ ಸತ್ಯ. ಇನ್ನು ಇಂಡಿ ಕೂಟ ತನ್ನ ಗುಂಡಿಯನ್ನ ತಾನೇ ತೋಡಿಕೊಳ್ತಾ ಇದೆ. ಒಗ್ಗಟ್ಟು ಇಲ್ಲದೆ ಇಡೀ ದೇಶವನ್ನ ಹಂತ ಹಂತವಾಗಿ ಕಾಂಗ್ರೆಸ್ ಕಳೆದುಕೊಳ್ತಾ ಹೋಗ್ತಾ ಇದೆ. ಇದನ್ನ ಬಂಡವಾಳ ಮಾಡಿಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ BJP ಚಾಣಕ್ಯ ಅಮಿತ್ ಶಾ ಅವರು ಅವರ ಬಲೆ ಜೋಡಿ ಏನಿದೆ ತುಂಬ ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದೊಂದೇ ರಾಜ್ಯವನ್ನ ಕಬಳಿಸೋದಕ್ಕೆ ಶುರು ಮಾಡಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅದಾದ ಬಳಿಕ ಇಂಡಿ ಒಕ್ಕೂಟದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಿಜೆಪಿ ನಿಯಂತ್ರಿಸುವಲ್ಲಿ INDIA ಕೂಟ ವಿಫಲ. ಬಿಡದಿದ್ರೆ ಉತ್ತರ ಭಾರತವೇ ಕೈ ತಪ್ಪುವುದು ಫಿಕ್ಸ್. ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷಗಳ ಇಂಡಿ ಮೈತ್ರಿಕೂಟ ಉತ್ತಮ ಪ್ರದರ್ಶನ ನೀಡಿ ಕೇವಲ 8 ತಿಂಗಳಷ್ಟೇ ಕಳೆದಿದೆ. ಅಷ್ಟರಲ್ಲೇ ಅವುಗಳ ನಡುವಿನ ಆಂತರಿಕ ಜಗಳ ಮತ್ತು ಸಂಘರ್ಷವು ಭಾರಿ ಮಹತ್ವಾಕಾಂಕ್ಷೆಯಿಂದ ಉದಯಿಸಿದ ಕೂಟದ ಬಲವನ್ನ ಕಳೆದುಕೊಂಡು ಕ್ಷೀಣವಾಗುತ್ತಿದೆ. ಇದರ ಪರಿಣಾಮ NDA ಕೂಟದ ನೇತಾರ ಬಿಜೆಪಿ ರಾಷ್ಟ್ರ ರಾಜಕೀಯದಲ್ಲಿ ಮತ್ತಷ್ಟು ಬೂಸ್ಟ್ ಆಗಿದೆ. ದೆಹಲಿಯಲ್ಲಿ AAP ಸರ್ಕಾರ ಪತನವಾಗುವ ಮೂಲಕ ಇಂಡಿಯಾ ಕೂಟದ ಸರ್ಕಾರಗಳ ಸಂಖ್ಯೆ 8ಕ್ಕೆ ಇಳಿದಿದೆ. ಕರ್ನಾಟಕ, ಜಮ್ಮು ಮತ್ತು ಕಾಶ್ಮೀರ, ತೆಲಂಗಾಣ, ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಮಾತ್ರ ಬಿಜೆಪಿಯೇತರ ಸರ್ಕಾರಗಳಿವೆ. ರಾಜ್ಯಗಳಲ್ಲಿ ಪರಸ್ಪರ ಎದುರಾಳಿಯಾಗಿರುವ ವಿಪಕ್ಷಗಳು 2014 ಮತ್ತು 19ರ ಲೋಕಸಭಾ ಚುನಾವಣೆಯಲ್ಲಿನ ಕಳಪೆ ಸಾಧನೆ ಮತ್ತು ಬಿಜೆಪಿಯನ್ನ ಎದುರಿಸಲು ಒಟ್ಟಾಗಿ ಸೇರಿ ಹೊಸದಾಗಿ ಇಂಡಿ ಕೂಟ ರಚಿಸಿಕೊಂಡಿದ್ವು. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವುದನ್ನ ತಡೆದು ಭಾಗಶಃ ಯಶಸ್ವಿಯಾದವು. ಇದು ಕಡಿಮೆ ಸಾಧನೆಯೇನಲ್ಲ. ಇಂಡಿಯಾ ಕೂಟ ರಚನೆಗೂ ಮೊದಲು ನಂತರ ವಿಪಕ್ಷಗಳ ಮಂತ್ರ ಒಂದೇ ಆಗಿತ್ತು. ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮತ್ತು ರಾಜ್ಯ ಚುನಾವಣೆಗಳಲ್ಲಿ ಪ್ರತ್ಯೇಕ ಸ್ಪರ್ಧೆ. ಇದೇ ಮಂತ್ರ ಇದೀಗ ಮೈತ್ರಿಕೂಟಕ್ಕೆ ಮುಳುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಬಹುದು ಅನ್ನೇಳಿ ಒಂದಷ್ಟು ಲೆಕ್ಕಾಚಾರಗಳಾಗ್ತಾ ಇದೆ. ನೋಡೋಣ, ಇದು ಮುಂದೆ ಇನ್ನೇನು ನಾಳೆ ಅಥವಾ ನಾಡಿದ್ರಲ್ಲಿ ಫೈನಲ್ ಆಗೋಗುತ್ತೆ ದೆಹಲಿಯ ಮುಂದಿನ CM ಯಾರು ಅಂತೇಳಿ. ಆದರೆ ಈ ಕ್ಷಣಕ್ಕೆ ಚರ್ಚೆಗಳಾಗ್ತಾ ಇರೋದಂತೂ ಸತ್ಯ. ಇನ್ನು ಇಂಡಿ ಕೂಟ ತನ್ನ ಗುಂಡಿಯನ್ನ ತಾನೇ ತೋಡಿಕೊಳ್ತಾ ಇದೆ. ಒಗ್ಗಟ್ಟು ಇಲ್ಲದೆ ಇಡೀ ದೇಶವನ್ನ ಹಂತ ಹಂತವಾಗಿ ಕಾಂಗ್ರೆಸ್ ಕಳೆದುಕೊಳ್ತಾ ಹೋಗ್ತಾ ಇದೆ. ಇದನ್ನ ಬಂಡವಾಳ ಮಾಡಿಕೊಂಡಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ BJP ಚಾಣಕ್ಯ ಅಮಿತ್ ಶಾ ಅವರು ಅವರ ಬಲೆ ಜೋಡಿ ಏನಿದೆ ತುಂಬ ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದೊಂದೇ ರಾಜ್ಯವನ್ನ ಕಬಳಿಸೋದಕ್ಕೆ ಶುರು ಮಾಡಿದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಅದಾದ ಬಳಿಕ ಇಂಡಿ ಒಕ್ಕೂಟದ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಿಜೆಪಿ ನಿಯಂತ್ರಿಸುವಲ್ಲಿ INDIA ಕೂಟ ವಿಫಲ. ಬಿಡದಿದ್ರೆ ಉತ್ತರ ಭಾರತವೇ ಕೈ ತಪ್ಪುವುದು ಫಿಕ್ಸ್. ಲೋಕಸಭಾ ಚುನಾವಣೆಯಲ್ಲಿ ವಿಪಕ್ಷಗಳ ಇಂಡಿ ಮೈತ್ರಿಕೂಟ ಉತ್ತಮ ಪ್ರದರ್ಶನ ನೀಡಿ ಕೇವಲ 8 ತಿಂಗಳಷ್ಟೇ ಕಳೆದಿದೆ. ಅಷ್ಟರಲ್ಲೇ ಅವುಗಳ ನಡುವಿನ ಆಂತರಿಕ ಜಗಳ ಮತ್ತು ಸಂಘರ್ಷವು ಭಾರಿ ಮಹತ್ವಾಕಾಂಕ್ಷೆಯಿಂದ ಉದಯಿಸಿದ ಕೂಟದ ಬಲವನ್ನ ಕಳೆದುಕೊಂಡು ಕ್ಷೀಣವಾಗುತ್ತಿದೆ. ಇದರ ಪರಿಣಾಮ NDA ಕೂಟದ ನೇತಾರ ಬಿಜೆಪಿ ರಾಷ್ಟ್ರ ರಾಜಕೀಯದಲ್ಲಿ ಮತ್ತಷ್ಟು ಬೂಸ್ಟ್ ಆಗಿದೆ. ದೆಹಲಿಯಲ್ಲಿ AAP ಸರ್ಕಾರ ಪತನವಾಗುವ ಮೂಲಕ ಇಂಡಿಯಾ ಕೂಟದ ಸರ್ಕಾರಗಳ ಸಂಖ್ಯೆ 8ಕ್ಕೆ ಇಳಿದಿದೆ. ಕರ್ನಾಟಕ, ಜಮ್ಮು ಮತ್ತು ಕಾಶ್ಮೀರ, ತೆಲಂಗಾಣ, ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ ಮಾತ್ರ ಬಿಜೆಪಿಯೇತರ ಸರ್ಕಾರಗಳಿವೆ.
ರಾಜ್ಯಗಳಲ್ಲಿ ಪರಸ್ಪರ ಎದುರಾಳಿಯಾಗಿರುವ ವಿಪಕ್ಷಗಳು 2014 ಮತ್ತು 19ರ ಲೋಕಸಭಾ ಚುನಾವಣೆಯಲ್ಲಿನ ಕಳಪೆ ಸಾಧನೆ ಮತ್ತು ಬಿಜೆಪಿಯನ್ನ ಎದುರಿಸಲು ಒಟ್ಟಾಗಿ ಸೇರಿ ಹೊಸದಾಗಿ ಇಂಡಿ ಕೂಟ ರಚಿಸಿಕೊಂಡಿದ್ವು. 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವುದನ್ನ ತಡೆದು ಭಾಗಶಃ ಯಶಸ್ವಿಯಾದವು. ಇದು ಕಡಿಮೆ ಸಾಧನೆಯೇನಲ್ಲ. ಇಂಡಿಯಾ ಕೂಟ ರಚನೆಗೂ ಮೊದಲು ನಂತರ ವಿಪಕ್ಷಗಳ ಮಂತ್ರ ಒಂದೇ ಆಗಿತ್ತು. ರಾಷ್ಟ್ರ ಮಟ್ಟದ ಚುನಾವಣೆಯಲ್ಲಿ ಒಗ್ಗಟ್ಟು ಪ್ರದರ್ಶನ ಮತ್ತು ರಾಜ್ಯ ಚುನಾವಣೆಗಳಲ್ಲಿ ಪ್ರತ್ಯೇಕ ಸ್ಪರ್ಧೆ. ಇದೇ ಮಂತ್ರ ಇದೀಗ ಮೈತ್ರಿ ಕೂಟಕ್ಕೆ ಮುಳುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.